ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕತೆ ಒಂಟಿ ತಿಮಿಂಗಲ. ತಿಮಿಂಗಲ ಟರ್ಕಿ ತುಂಬ ಬೇಸರದಿಂದಿತ್ತು. ಅದಕ್ಕೆ ಯಾರೂ ಮಿತ್ರರೇ ಇರಲಿಲ್ಲ. ಅದರೊಡನೆ ಆಟವಾಡಲು ಸಹ ಯಾರೂ ಇರಲಿಲ್ಲ. ಅದು ತುಂಬ ಒಂಟಿತನ ಅನುಭವಿಸುತ್ತಿತ್ತು. ಹೀಗಿರಲು ಒಮ್ಮೆ ಒಂದು ಏಡಿ ಕೂಗಿ ಹೇಳಿತು, ಲೋ ತಿಮಿಂಗಲ, ಆಡಲು ಬರುತ್ತೀಯಾ ಎಂದು ಕೇಳಿತು. ಆದರೆ ಚಿಕ್ಕದಾದ ಆ ಏಡಿಯ ಸ್ವರ ದೊಡ್ಡದಾದ ತಿಮಿಂಗಲದ ಕಿವಿಗೆ ಬೀಳಲೇ ಇಲ್ಲ. ಹಾಗೆ ಎರಡು ಡಾಲ್ಫಿನ್ಗಳು ಸಹ ಟರ್ಕಿನ ಹಿಂಭಾಗದಲ್ಲಿ ನಮ್ಮ ಜೊತೆ ಆಟಕ್ಕೆ ಬಾ ಅನ್ನುತ್ತಾ ಅತ್ತಿಂದಿತ್ತ ಜಿಗಿಯತೊಡಗಿದವು. ಆದರೆ ದೊಡ್ಡದಾದ ಟರ್ಕಿಗೆ ಅವುಗಳು ತನ್ನ ಹಿಂಭಾಗದಲ್ಲಿ ಇರುವುದು ಗೊತ್ತಾಗಲೇ ಇಲ್ಲ. ಅಷ್ಟರಲ್ಲಿ ಟರ್ಕಿನ ಮೂತಿಯ ಬಳಿ ಒಂದು ಆಕ್ಟೋಪಸ್ ಬಂತು. ಅದನ್ನು ನೋಡಿದ ಟರ್ಕಿ, ಲೋ ಆಕ್ಟೋಪಸ್, ನೋಡೋ, ನನ್ನೊಡನೆ ಆಡಲು ಯಾರೂ ಇಲ್ಲ ಕಣೋ, ನನಗೆ ತುಂಬ ಬೇಜಾರಾಗಿದೆ ಎಂದಿತು. ಅದಕ್ಕೆ ಆಕ್ಟೋಪಸ್, ಯಾಕೆ ಆಗನ್ನುತ್ತೀಯ? ನೀನು ಇಡೀ ಸಾಗರದಲ್ಲೇ ಅತಿ ದೊಡ್ಡ ಜೀವಿ, ನಿನ್ನನ್ನು ಎಲ್ಲರೂ ಪ್ರೀತಿಸುತ್ತಾರೆ ಎಂದಿತು. ಟರ್ಕಿಗೆ ಆಕ್ಟೋಪಸ್ ಹೇಳಿದ ಮಾತನ್ನು ನಂಬಲಿಲ್ಲ. ಅದು ಬೇಸರದಿಂದ ಒಮ್ಮೆ ಸುತ್ತಲೂ ನೋಡಿತು. ಎಲ್ಲ ಜಲಚರಗಳು, ಪ್ರಾಣಿಗಳು ನಮ್ಮ ಜೊತೆ ಆಡು ಬಾ ಟರ್ಕಿ ಎಂದು ಕೂಗುತ್ತಿದ್ದವು. ಟರ್ಕಿಗೆ ಸಂತೋಷವಾಯಿತು. ನಾನು ಒಂಟಿಯಲ್ಲ, ನನ್ನನ್ನು ಎಲ್ಲರೂ ಪ್ರೀತಿಸುತ್ತಾರೆ ಎಂದು ಅದಕ್ಕೆ ತಿಳಿಯಿತು. ಅದು ಎಲ್ಲರೊಡನೆ ಸೇರಿ ಸಂತೋಷದಿಂದ ಆಟವಾಡಿತು. ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಅಂದ್ಕೊಳ್ತೇನೆ. ಇನ್ನೂ ಹೊಸ ಕತೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.